ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಮುದ್ದು ಮಹಾಲಕ್ಷ್ಮಿ ಗೊಂಬೆ ತರ ಇದ್ದಾಳೆ. ಮಾವ ಎಲ್ಲ ಅಥರ್ವನ್ ತರನೇ ಇಲ್ವಾ? ಇಲ್ಲ, ನಮ್ ಭವಾನಿ ತರ ಇದ್ದಾಳೆ. ಕಣ್ಣು ಮೂಗು ಮಾತ್ರ ನಮ್ಮ ಅಥರ್ವನೇ. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ತರ ನನ್ ಮಗಳು. ಅಪ್ಪ ಅಮ್ಮ ಇಬ್ರು ಹೋಲಿಕೆನೂ ಇದೆ ಅಲ್ವಪ್ಪ? ಅದೇ ಕಣೋ, ಹೆಣ್ಮಕ್ಳು ಅಪ್ಪನ ಹೋಲ್ಬೇಕಂತೆ, ಗಂಡ್ ಮಕ್ಳು ಅಮ್ಮನ ಹೋಲ್ಬೇಕಂತೆ. ಆತರ ಹೋಲ್ಕೆ ಅಂದ್ರೆ ಅಂತ ಮಕ್ಳು ತುಂಬಾ ಅದೃಷ್ಟ ಮಾಡಿರ್ತಾರಂತೆ. ನಮ್ಮ ಅಥರ್ವ ವಿರಾಟ್ ಇದ್ದಾಗೆ. ಅವರು ಅತ್ತೆ ತರ ಇರೋದಿಕ್ಕೆ ತುಂಬಾ ಅದೃಷ್ಟ ಮಾಡಿರೋದು ಅಲ್ವಾ ಮಾವ? ಸರಿ, ನಾನೇನ್ ಹೊಡ್ತೀನಿ ಅಥರ್ವ. ಯಾಕ್ ಮಾವ? ನಾನು ಹೇಳಿದ್ದೇನಾದ್ರೂ ಬೇಜಾರಾಯ್ತಾ? ಹಾಗೇನಿಲ್ಲಮ್ಮ. ಭವಾನಿ ನಮ್ ಪುಟ್ಟಗೌರಿ ಇಬ್ರು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದಾರೆ. ಅವ್ರನ್ನ ಹಾಗೆ ವೆಲ್ಕಮ್ ಮಾಡಕ್ಕಾಗತ್ತಾ? ನಾನು ಮನೆಗೆ ಹೋಗಿ ನಮ್ ಪುಟ್ಟಗೌರಿನ ವೆಲ್ಕಮ್ ಮಾಡೋದಕ್ಕೆ ಫುಲ್ ಅರೇಂಜ್ಮೆಂಟ್ ಮಾಡಿರ್ತೀನಿ. ಒನ್ಸ್ ಇನ್ ಲೈಫ್ ಟೈಮ್ ಕಣೋ, ನಾನೆಲ್ಲ ವ್ಯವಸ್ಥೆ ಮಾಡಿರ್ತೀನಿ. ಬಾ ಮಾವ, ನಾನು ಬರ್ಲಾ? ಬೇಡಮ್ಮ, ನಾನೆಲ್ಲ ನೋಡ್ಕೊಳ್ತೀನಿ. ನೀನ್ ಇಲ್ಲೇ ಭವಾನಿ ಜೊತೆ ಇದ್ದು ಅವಳಿಗೇನ್ ಬೇಕೋ ಹೆಲ್ಪ್ ಮಾಡ್ತಾ ಇರೋ. ಭವಾನಿ ಹುಷಾರಮ್ಮ. ಸರಿ ಮಾವ. ಸರಿ ಅಥರ್ವ, ಬರ್ತೀನಿ. ಅಮ್ಮ ನೋಡಿಲಿ ಹೇಗ್ ನಗ್ತಾ ಇದ್ದಾಳೆ ಅಂತ. ಯಾಕಮ್ಮ, ಏನಾಯ್ತು? ಯಾಕೊಂಥರ ಇದೆಯಾ? ಒಂಥರನಾ? ಇಲ್ವಲ್ಲ, ಹಾಗೇನೂ ಇಲ್ಲ. ಇಲ್ಲ, ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಮನೆಗೆ ಮುದ್ದಾದ ಮೊಮ್ಮಗಳು ಬಂದಿದ್ದಾಳೆ, ನೀವು ಒಂದ್ಸಲನೂ ನೋಡ್ಲೇ ಇಲ್ಲ. ಅದು ಅದು ಅಥರ್ವ, ಈಗ ಅವಳೇ ನಿಮ್ ಹತ್ರ ಬಂದಿದ್ದಾಳೆ, ಒಂದ್ಸಲ ಆದ್ರೂ ಎತ್ಕೊಳ್ಳಿ. ನನ್ ಪುಟ್ಟು ರಾಜ್ಕುಮಾರಿನ. ಈಗ ಬೇಡ ಅಥರ್ವ. ಅಥರ್ವ, ನಾನು ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ನಮ್ಮನೆ ಸಂಪ್ರದಾಯದ ಪ್ರಕಾರ ಅಜ್ಜಿ ಆದವಳು ಮನೆ ಮಗುನ ಮುಟ್ಟೋ ಹಾಗಿಲ್ಲ. ಒಂಬತ್ತು ದಿವಸ ಆದ್ಮೇಲೆ ಮಗುನ ತೊಟ್ಲಿಗೆ ಹಾಕಿದ್ಮೇಲೆ ಎತ್ಕೋಬಹುದು. ಇದೇನಮ್ಮ ಹೊಸ ಪದ್ಧತಿ? ಇದನ್ನೆಲ್ಲ ಇವಾಗ ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಅಥರ್ವ. ಇದೇನು ಹೊಸ ಪದ್ಧತಿ ಅಲ್ಲ. ನೀನ್ ಹುಡ್ದಾಗ್ಲೂ ಅಷ್ಟೇ ಅಮ್ಮ ನಿನ್ನ ಹತ್ರ ಕೂಡ ಸುಳ್ದಿರ್ಲಿಲ್ಲ. ನಿನ್ನ ತೊಟ್ಲಿಗೆ ಹಾಕಿದ್ಮೇಲೆನೆ ಅವ್ರು ನಿನ್ನ ಎತ್ಕೊಂಡು ಮುದ್ದಾಡಿದ್ದು.